500 ವರ್ಷ 400 ವರ್ಷದ ಹಿಂದೆ ಮಠಗಳಲ್ಲಿ ಯಾರಾದರೂ ಕಳ್ಳತನ ಮಾಡಿ ಸಿಕ್ಕಿಬಿದ್ದರೆ ಅವನಿಗೆ ಹಣೆ ಮೇಲೆ ಮುದ್ರೆ ಹಾಕಿ ಕಳಿಸಿಬಿಡ್ತಾ ಇದ್ರು ಅವನ್ನ. ಇದು ಮುಖ ಮುಚ್ಕೋಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಯಾರು ಅವರವರ ಕೆಲಸವನ್ನು ಅವರು ಮಾಡೋದಿಲ್ಲ. ವಿಶೇಷವಾಗಿ ಒಬ್ಬ ಬ್ರಾಹ್ಮಣ ವೇದವನ್ನು ಓದದೆ ಜನರಿಗೆ ಮೋಸ ಮಾಡ್ಕೊಂಡು ತಿರುಗ್ತಾ ಇದ್ದರೆ ಇಬ್ಬರಿಗೂ ಶಿಕ್ಷೆ. ಯಾರಿಗೆ? ಮೋಸ ಹೋದವರಿಗೆ ಮತ್ತು ಮೋಸ ಮಾಡದವರಿಗೆ, ಇಬ್ಬರಿಗೂ. ತಮ್ಗ್ರಾಮಂ ದಂಡಯೇದ್ರಾಜ, ದಂಡನೆ ಕೊಡಬೇಕು ಅಂತ. ಕಾರಣ ಏನು ಅಂದರೆ ಅವನು ಮೋಸ ಮಾಡಲಿಕ್ಕೆ ಏನು ಕಾರಣ? ಮೋಸ ಹೋದಾಗ ಸಿಟ್ಟು ಬರೋದೇನು ಹೇಳಿ? ನಾನು ಮುಟ್ಟಾಳ ಆದೆ, ನಾನು ಮೂರ್ಖನಾದೆ ಅನ್ನುವ ಸಿಟ್ಟೇ ಮೋಸದ ಸಿಟ್ಟು. 100 ರೂಪಾಯಿ ಮೋಸ ಮಾಡಿದ್ರೆ ಒಬ್ಬ 100 ರೂಪಾಯಿ ದೊಡ್ಡದಲ್ಲದೆ ಇರಬಹುದು, ದೊಡ್ಡದು ಮೋಸ ಮಾಡಿದಾಗ ಅದು ಸೇರ್ಕೊಳ್ಳುತ್ತೆ ಬಿಡಿ. 100 ರೂಪಾಯಿ ಮೋಸ ಮಾಡಿದ್ರೆ ಸಿಟ್ಟಾಗಿ ಬರೋದು ಅಂದರೆ ನಾನು ಮುಟ್ಟಾಳ ಆದ್ನಲ್ಲ ಅಂತ ಸಿಟ್ಟು ಬರೋದು. ಅಂದರೆ ಅಜ್ಞಾನಕ್ಕೆ ಶಿಕ್ಷೆ. ಆ ತರಹ ಒಬ್ಬ ರಾಜ ಮುಂದುವರಿಬೇಕು. ವೇದ ಓದದೆ ಭಿಕ್ಷೆಯನ್ನು ಎತ್ತುವ ಬ್ರಾಹ್ಮಣರು ಎಲ್ಲಿ ಇರ್ತಾರೆ ಆ ಗ್ರಾಮಕ್ಕೆ ಶಿಕ್ಷೆ. ಯಾಕೆ ಅಂತಂದರೆ ಅವರು ಹೇಳೋದು ಅದರಿಂದ ಎಷ್ಟು ತಪ್ಪು ತಿಳುವಳಿಕೆಗಳು ಬರುತ್ತೆ. ಚೋರ ಭಕ್ತ ಪ್ರದೋಹಿತ, ಕಳ್ಳರನ್ನು ದೇಣಿಗೆಯಾಗಿ ಕೊಡ್ತಾ ಇದೆ ಆ ಗ್ರಾಮ ಅಂತ ಅವರಿಗೆ ಶಿಕ್ಷೆ ಅಂತೆ. ಅಂಥವರು ಒಂದು ಇಡೀ ಜೀವನ ನೀಟಾಗಿ ಸಿಕ್ಕಿಕೊಳ್ಳದೆ ಮುಗಿಸಿಬಿಟ್ರೆ ಮುಂದಿನವರೆಲ್ಲರ ಬಗ್ಗೆನೂ ಕೂಡ ಅದೇ ತಪ್ಪು ಕಲ್ಪನೆ ಬರುತ್ತದೆ. ಒಬ್ಬ ಕಣ್ಣು ಮುಂದೆ ತಪ್ಪು ಮಾಡಿ ಯಾವ ಶಿಕ್ಷೆಗೂ ಒಳಗಾಗದೆ ಹೋದರೆ ತಪ್ಪು ಮಾಡಿದರೂ ಶಿಕ್ಷೆ ಆಗೋಲ್ಲ ಅಂತ ಭರವಸೆ ಬಂದ್ಬಿಡುತ್ತೋ ಇಲ್ವೋ ಜನರಿಗೆ. ಆ ರೀತಿ ಇದು. ಆ ಹಿನ್ನೆಲೆಯಲ್ಲಿ ಬಹಳ ಎಚ್ಚರದಿಂದ ಬಾಳು ಸಾಗಿಸಬೇಕು, ನೋಡ್ತಾ ಇರಬೇಕು. ಸಮಾಜದಲ್ಲಿ ಯಾರ್ಯಾರು ಏನೇನು ಮಾಡಲಿಕ್ಕಿದೆಯೋ ಅದನ್ನು ಮಾಡಬೇಕು. ಸಂತುಷ್ಟೋ ಯತ್ರ ವೈ ವಿಪ್ರಃ ಸಾಜ್ಞಿಕ ಕುರುನಂದನ ಯಾತಿ ಸಾಫಲ್ಯತಾಂ ವೇದೈಹಿ ದೇವೈರೇವಂ ಹಿ ಭಾಷಿತಂ. ಎಲ್ಲಿ ಏನಕೇನಚಿತ್ ಸಂತುಷ್ಟ, ಜನರು ಕೊಟ್ಟಿದ್ದರಲ್ಲಿ ತೃಪ್ತಿಯಿಂದ ಇರ್ತಾನೆ, ಇನ್ನೇನನ್ನೂ ಬೇಕು ಅಂತ ಕೇಳೋದಿಲ್ಲ, ಅವನು ಸಂತುಷ್ಟ ಅಂತ. ಸಂತೋಷ ಅಂದರೆ ತೃಪ್ತಿ ಅಂತ ಅರ್ಥ. ಸಂತೋಷ ಅಂದರೆ ಕಂಟೆಂಟ್ಮೆಂಟ್ ಅಂತ. ಸಂತೋಷ ಅಂತ ಹೇಳಿದ್ರೆ ಹ್ಯಾಪಿನೆಸ್ ಅಂತ ಅನುವಾದ ಮಾಡೋ ಹಾಗಿಲ್ಲ. ಹ್ಯಾಪಿನೆಸ್ಗೆ ಸಂಸ್ಕೃತದಲ್ಲಿರುವ ಪದ ಪ್ರಮೋದ. ಆನಂದ ಅಂತ ಹೇಳಿದ್ರೆ ಬ್ಲಿಸ್. ನಾವು ಬಹಳ ಸಂತೋಷ ಆಯಿತು ನನಗೆ ಅಂತ, ಅಲ್ಲಿ ತೃಪ್ತಿ ಆಯಿತು ಅಂತ ಅರ್ಥ ಮಾಡಬೇಕಷ್ಟೆ. ಯಾರಿಗೆ ಗೊತ್ತಿರೋರು ಮಾತನಾಡಿದ್ರೆ. ಇಲ್ಲೇ ಇದ್ದವರಿಗೆ ಪಾಪ ತಮ್ಮ ಪ್ರಮೋದವನ್ನು ಸಂತೋಷ ಅನ್ನುವ ಪದದಿಂದ ಬಳಸ್ತಾ ಇದ್ದಾರೆ ಅಂತ ಅನುಕಂಪೆ ಇರಬೇಕು ಅವ್ರ ಬಗ್ಗೆ. ನಾವು ಆಡುವ ಪದದ ಬಗ್ಗೆ ಎಚ್ಚರ ಇಟ್ಟುಕೊಂಡಿರಬೇಕು. ಅದು ವಾಗ್ವ್ರತ ಅಂತ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯವಾದ, ಬ್ರಾಹ್ಮಣ ಗ್ರಂಥಗಳಲ್ಲಿ ಪ್ರತಿಪಾದ್ಯವಾದ ಒಂದು ವ್ರತ ವಾಗ್ವ್ರತ. ನಾನು ಆಡುವ ಮಾತಿನ ಬಗ್ಗೆ ಐ ಆಮ್ ಫುಲಿ ಅವೇರ್ ಅನ್ನುವ ಭರವಸೆ ಇರಬೇಕು. ಆ ಪದವನ್ನು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಅರ್ಥದಲ್ಲಿ ಬಳಕೆ ಮಾಡಬೇಕು. ಯಾವಾಗ ಈ ಅವೇರ್ನೆಸ್ ಬರ್ತದೆ ಆಗ ಎಲ್ಲ ಪದಗಳು ದೇವರನ್ನು ಹೇಗೆ ಹೇಳ್ತವೆ ಅಂತ ಗೊತ್ತಾಗತ್ತೆ. ಆಗ ವೇದ ಸ್ಪಷ್ಟ ಅರ್ಥ ಆಗತ್ತೆ. ನಾವು ಲೌಕಿಕವಾಗಿಯೇ ಮಾತನಾಡುವಾಗ ಏನೇನೋ ಬಳಸ್ತಾ ಇದ್ದರೆ ಇನ್ನು ಅಲೌಕಿಕವಾದ ವಿಚಾರವನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗ್ತದ? ಅದರಿಂದಾಗಿ ಸಂತುಷ್ಟೋ ಏನಕ್ಕೇನಚಿತ್ ಅಂತ ಹೇಳಿದರೆ ತೃಪ್ತಿ. ಯಾರು ಏನು ಕೊಡ್ತಾರೆ ಅದರಿಂದ ತೃಪ್ತಿ, ಇವನೇನು ಕೇಳಲಿಕ್ಕಿಲ್ಲ. ಆ ತರಹದ ಒಬ್ಬ ಬ್ರಾಹ್ಮಣ ಇದ್ದರೆ ಅವನನ್ನು ಕಾಪಿಡುವ ರಾಜನ ಬಾಳು ಸಫಲ. ಯಾಕೆಂದರೆ ಒಂದು ಒಳ್ಳೆ ಪರಂಪರೆ ಮುಂದುವರಿಲಿಕ್ಕೆ ಅವನು ಕಾರಣ ಆಗ್ತಾ ಇದ್ದಾನೆ. ಒಂದು ಒಳ್ಳೆ ಪರಂಪರೆ ಹೇಗೆ ಮುಂದುವರಿಯುತ್ತೆ? ಪ್ರಾಚೀನ ಭಾರತದ ಜೀವನದ ರೀತಿ ನೀತಿಗಳು ಇವೆಲ್ಲ. ಲೈಫ್ ಸ್ಟೈಲ್ ಹೇಗಿತ್ತು ಅವ್ರದ್ದು? ಬಾಹ್ಯ ಅಲ್ಲ, ಯಾಕೆಂದರೆ ಬಾಹ್ಯ ಬದಲಾಗ್ತಾ ಇರುತ್ತೆ. ಇವತ್ತು ಈ ತರಹದ ಬಟ್ಟೆ ಇರುತ್ತೆ, ನಾಳೆ ಇನ್ನೊಂದು ತರಹದ ಬಟ್ಟೆ ಬರುತ್ತೆ. ಅವರು ಈ ತರಹ ಉಟ್ಕೊಳ್ತಾ ಇದ್ರು ಅಂದರೆ ಉಟ್ಕೊಳ್ಳೋ ರೀತಿ
ಬೇರೆ ಇರುತ್ತೆ, ತೊಟ್ಟುಕೊಳ್ಳುವ ರೀತಿ ಬೇರೆ ಇರುತ್ತೆ, ಆಭರಣದ ರೀತಿ ಬೇರೆ ಇರುತ್ತೆ. ಅದೆಲ್ಲ ಸಂಸ್ಕೃತಿಯಲ್ಲಿ ಬರೋಲ್ಲ. ಅದೆಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಅವರ ಬಾಳುವ ರೀತಿಯ, ಬಾಳುವ ಹಿಂದಿನ ಒಂದು ಪ್ರಿನ್ಸಿಪಲ್, ತತ್ವ ಏನು, ಅವರು ಏನು ಬಾಳ್ತಾರೆ ಅದರ ಹಿಂದಿನ ತತ್ವ ಏನು ಅನ್ನೋದು ಇಂಪಾರ್ಟೆಂಟು. ಅದರಿಂದಾಗಿ ವೇದೈರುಕ್ತಂ ಯಥಾವೀರ ಸುರಜ್ಯೇಷ್ಠಮುಪೇತ್ಯವೈ. ದೇವತೆಗಳು ಮತ್ತು ವೇದಗಳು ಅಂದರೆ ವೇದಾಭಿಮಾನಿಗಳು ಸಂತೋಷ ಪಡ್ತಾರೆ, ಹೀಗಿರಬೇಕು ಅಂತ, ಹೀಗಿರಬೇಕು ಅಂತ ಸಂತೋಷ ಪಡ್ತಾರೆ. ಅದರಿಂದ ಒಬ್ಬ ಬ್ರಾಹ್ಮಣ ಕರಪ್ಟ್ ಆದ ಅಂತಂದರೆ, ಸುಮ್ಮನೆ ಭಿಕ್ಷೆ ಬೇಡ್ತಾ ಇದ್ದ ಅಂದರೆ ಇಡೀ ಗ್ರಾಮ ಕರಪ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಗ್ರಾಮದವರು ಯೋಚನೆ ಮಾಡಬೇಕು. ಯಾರೂ ಪ್ರಶ್ನಾತೀತರಲ್ಲ ಅನ್ನೋದನ್ನು ಪ್ರಾಚೀನ ಭಾರತ ಒಪ್ಪಿಕೊಳ್ಳುತ್ತೆ. ಆದರೆ ಅವರವರ ಕರ್ತವ್ಯವನ್ನು ಅವರವರು ಮಾಡಲೇಬೇಕು. ಒಬ್ಬ ಒಂದು ಕರ್ತವ್ಯವನ್ನು ಮಾಡಲಿಲ್ಲ ಅಂದರೆ ಇನ್ನೊಬ್ಬನಿಗೆ ಎಚ್ಚರಿಸಲಿಕ್ಕೆ ಹಕ್ಕು ಇದೆ. ಬ್ರಾಹ್ಮಣನೊಬ್ಬ ಕರ್ತವ್ಯ ಮಾಡಲಿಲ್ಲ ಅಂದರೆ ಕ್ಷತ್ರಿಯ ಎಚ್ಚರಿಸಬಹುದು. ಕ್ಷತ್ರಿಯ ತಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಲಿಲ್ಲ ಅಂದರೆ ವೈಶ್ಯ ಎಚ್ಚರಿಸಬಹುದು. ಈ ಮೂರೂ ಜನ ದಾರಿ ತಪ್ಪಿದರೆ ಶೂದ್ರ ಎಚ್ಚರಿಸಬಹುದು. ಈ ತರಹ ಯಾರೂ ಪ್ರಶ್ನಾತೀತರಲ್ಲ ಅಂತ ನಿಜವಾದ ಪ್ರಜಾಪ್ರಭುತ್ವದ ಕಾನ್ಸೆಪ್ಟ್ ಇದು. ಅದರಿಂದ ನೋಡಿ, ನೀವು ಉಪನಿಷತ್ತಿನಲ್ಲೆಲ್ಲ ನೋಡಿದಾಗ ಎಷ್ಟೋ ಜನ ಬ್ರಾಹ್ಮಣರು ನಮಗೆ ಅರ್ಥ ಆಗಿಲ್ಲ ತತ್ವ ಅಂತ ಹೇಳಿ ರಾಜನ ಹತ್ತಿರ, ಕ್ಷತ್ರಿಯರ ಹತ್ತಿರ ತತ್ವವನ್ನು ಕೇಳಿದ್ದಿದೆ. ಪ್ರವಾಹಣ ಜೈಬಿಲಿ ಒಬ್ಬ ಋಷಿಗೆ ಉಪದೇಶ ಮಾಡಿದ್ದನ್ನು ನಾವು ಕಾಣುತ್ತೇವೆ. ಆ ಥರ ಬೇಕಷ್ಟು ಉದಾಹರಣೆಗಳಿದೆ. ಅದರಿಂದಾಗಿ ಯಾರೂ ಪ್ರಶ್ನಾತೀತರಲ್ಲ. ಹೌದು, ಇವರು ಈ ಜಾತಿಯಲ್ಲಿ ಹುಟ್ಟಿದ್ದಾರೆ ಎಂದ ಮಾತ್ರಕ್ಕೆ ಯಾರೂ ಪ್ರಶ್ನಾತೀತರಲ್ಲ ಅನ್ನೋದು ಭಾರತ ಒಪ್ಪಿಕೊಂಡಾಗಿದೆ. ಅದೇನು ಇಟ್ ಈಸ್ ನಥಿಂಗ್ ನ್ಯೂ, ಅದೇನು ಹೊಸದಲ್ಲ. ಅದರಿಂದ ಇವರು ಹೇಳ್ತಾರೆ, ತಂಗ್ರಾಮಂ ದಂಡಯೇದ್ರಾಜ. ವೇದ ಓದದೆ ಯಾರೊಬ್ಬ ಭಿಕ್ಷೆಯನ್ನು ಎತ್ತುತ್ತಾ ಇರ್ತಾನೆ ಅಂತಹವನನ್ನು ಜ್ಞಾನಿಯಾಗಿ ಭಿಕ್ಷೆ ಎತ್ತುವವ ಕ್ಷಮಾರ್ಹ, ಮತ್ತು ಅವನಿಗೆ ಆದರದಿಂದ ಭಿಕ್ಷೆಯನ್ನು ಕೊಡಬೇಕು. ಯಾರು ಜ್ಞಾನಿಯೆಲ್ಲ ಭಿಕ್ಷೆ ಎತ್ತುತ್ತಾ ಇದ್ದಾನೆ ಅವನಿಗೆ ಭಿಕ್ಷೆ ಕೊಡಬಾರದು. ಅಷ್ಟೇ ಅಲ್ಲ, ಆ ತರಹದವರು ಬಹಳ ದಿವಸ ಕಾಲ ಬಾಳಿದ್ದರೆ ಆ ಗ್ರಾಮಾಧಿಕಾರಿಗೆ ದಂಡನೆ ಕೊಡಬೇಕು ಅಂತ ಹೇಳ್ತಾರೆ. ವೇಷಂತೆ ಬ್ರಾಹ್ಮಣ ಭೂಮೌ ಅಭ್ಯಸ್ಯಂತಿ ಶನಜ್ಞಿಕಾ ಕ್ಲಿಶ್ಯಂತೆ ತೇ ಕಿಮರ್ಥಂ ಹಿ ಮೂಢಾವೈ ಫಲಕಾಂಕ್ಷಯ. ಇನ್ನು ಬ್ರಾಹ್ಮಣರು ಹೊರಗಡೆಯ ಫಲವನ್ನು ಬಯಸಿ ವೇದವನ್ನು ಚಿಂತನೆ ಮಾಡೋದು, ವೇದದ ಅರ್ಥ ಇಷ್ಟೇ ಅಂತ ಹೇಳೋದು ಮಾಡಬಾರದು. ಕಾರಣ ಏನು ಅಂತಂದರೆ ವೇದ ಇರೋದೇ ಅದಕ್ಕೆ ಅಂತ ಸೀಮಿತ. ಇವಾಗ ಬ್ರಾಹ್ಮಣರು ಅಂತಂದರೆ ಸಂಸ್ಕೃತ ಓದಿದ್ದಾರೆ ಅಂದರೆ ಜ್ಯೋತಿಷ್ಯ ಕಲ್ತಿದ್ದಾರಾ ಅಂತ ಕೇಳ್ತಾರೆ. ಸಂಸ್ಕೃತವು ಒಂದು ಭಾಷೆ, ಅದು ಎಲ್ಲ ತರಹದ ಶಾಖೆಗಳನ್ನು ಅದು ವಿಸ್ತರಿಸಿಕೊಂಡಿದೆ. ಹೀಗೆಲ್ಲ ಇರುವಾಗ ಅದಕ್ಕೆ ಒಂದು ಸೀಮಿತ ಆಗೋದೇ ಇಲ್ಲ. ಆದರೆ ಅವರು ಕೇಳೋದು ಸಂಸ್ಕೃತ ಅಂದರೆ ಜ್ಯೋತಿಷ, ಸಂಸ್ಕೃತ ಬರುತ್ತಾ ಅಂದರೆ ಜ್ಯೋತಿಷ ಬರುತ್ತಾ ಅಂತ. ಈ ತರಹ ಆಗಿದೆ. ಈ ತರಹದ ಪರಿಸ್ಥಿತಿಗಳನ್ನು ನಾನು ಎದುರಿಸಿದ್ದೇನೆ. ನಾನು ಮೊದಲು ಬಸ್ಸಲ್ಲಿ, ಕಾರಲ್ಲಿ, ಟ್ರೈನಲ್ಲಿ ಎಲ್ಲಂದರಲ್ಲಿ ಸಿಕ್ಕಿದ ಪುಸ್ತಕ ಓದ್ತಾ ಇದ್ದೆ. ನಾನು ಸಂಸ್ಕೃತ ಪುಸ್ತಕ ಓದ್ತಾ ಇದ್ದಾಗ, ಇದು 2003ರ ಕಥೆ, ಈಗ ಬದಲಾಗಿರಬಹುದು. ಪುಸ್ತಕ ಓದ್ತಾ ಇದ್ದಾಗ ಒಬ್ಬರು ಕೇಳಿದ್ರು, ನಿಮಗೆ ಮಾಟ ಮದ್ದು ಮಾಡಿಸ್ಲಿಕ್ಕೆ ಬರುತ್ತಾ ಅಂತ. ಸಂಸ್ಕೃತಕ್ಕೂ ಮಾಟ ಮದ್ದಿಗೂ ಸಂಬಂಧವೇ ಇಲ್ಲ. ಅವತ್ತಿನಿಂದ ನಾನು ಹೆದರ್ಲಿಕ್ಕೆ ಶುರು ಮಾಡಿದೆ. ಹೀಗೆ ಜನಗಳ ಭಾವನೆ ಬಹಳ ವಿಚಿತ್ರ. 2005ರಲ್ಲಿ ನಮ್ಮ ಸ್ವಾಮಿಗಳ ಜೊತೆ ಟ್ರೈನಲ್ಲಿ ಬರ್ತಾ ಇದ್ದೆ. ನಮ್ಮ ಸ್ವಾಮಿಗಳು ಅಂದರೆ ಪೇಜಾರ ಸ್ವಾಮಿಗಳ ಜೊತೆ ಟ್ರೈನಲ್ಲಿ ಬರ್ತಾ ಇದ್ದೆ, ಎಲ್ಲಿಂದಲೋ ಎಲ್ಲಿಗೋ. ಯಾರೋ ಒಬ್ಬಳು ಕೇಳಿದ್ಲು, ಈ ಸ್ವಾಮಿಗಳು ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾರಾ, ಜ್ಞಾನಿಗಳ ಅಂತ ಕೇಳಿದ್ಲು ಅವಳು. ಅಯ್ಯೋ, ಪೇಜಾವರ ಸ್ವಾಮಿಗಳು ಜ್ಞಾನಿಗಳ? ಪಾಪ ಗೊತ್ತಿಲ್ಲ ಅವಳಿಗೆ. ಹೌದು ಜ್ಞಾನಿಗಳು ಅಂದೆ. ಹಾಗಾದ್ರೆ ಜ್ಯೋತಿಷ್ಯ ಹೇಳ್ತಾರಾ ಅಂತ ಕೇಳಿದ್ಲು ಅವಳು. ಹೇಳಲ್ಲ ಅಂದೆ. ಹಾಗಾದ್ರೆ ಏನು ಜ್ಞಾನಿಗಳು ಅಂತ ಕೇಳಿದ್ಲು ಅವಳು. ಅಂದರೆ ಜನರ ಮೆಂಟಾಲಿಟಿ ಹೇಗೆ ಅಂತ ಹೇಳಿದ್ರೆ,
ಸಂಸ್ಕೃತ ಅಂದರೆ ಕೇವಲ ಯಂತ್ರ ತಂತ್ರ ಮಂತ್ರ ಮೂರೇ ಇರೋದು. ಅದರಲ್ಲಿ ಯಾವ ಬೇರೆ ವಿಚಾರಗಳೂ ಇಲ್ಲ. ಶಾಸನಕ್ಕೆ ಬೇಕಾದ, ನೀತಿಗೆ ಬೇಕಾದ ಯಾವ ವಿಚಾರಗಳೂ ಇಲ್ಲ. ಅವರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಬೈತಾ ಇದ್ದಾರೆ ಭವಿಷ್ಯ ಪುರಾಣದಲ್ಲಿ. ಯಾರೊಬ್ಬ ಬ್ರಾಹ್ಮಣ ಫಲಾಕಾಂಕ್ಷೆಯಿಂದ ಮಾತ್ರ ವೇದವನ್ನು ಓದ್ತಾ ಇದ್ರೆ, ವೇದ ಓದುವಾಗ ಫಲ ಬಂದರೆ ತೊಂದರೆ ಇಲ್ಲ, ವೇದ ಓದುವಾಗ ಫಲ ಬರಬಾರದು ಅಂತಲ್ಲ ಹೇಳೋದು. ಆದರೆ ವೇದವನ್ನು ಫಲಾಕಾಂಕ್ಷೆಯಿಂದ ಮಾತ್ರ ಓದಿ, ಫಲಾಕಾಂಕ್ಷೆಯಿಂದ ಮಾತ್ರ ಇಂಟರ್ಪ್ರಿಟ್ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಹೇಳ್ತಾರೆ ಮೂಢಾವೈ ಫಲಕಾಂಕ್ಷಯ. ಅವರು ಮೋಹಕ್ಕೆ ಒಳಗಾದವರು ಎಂದು. ಮೂಢರು ಅಂದರೆ ಮೋಹಕ್ಕೆ ಒಳಗಾದವರು ಮೂಢರು. ಮೋಹ ವೈಚಿತ್ಯ ಅಂತ ಧಾತು, ಅದಕ್ಕೆ ಕ್ತಪ್ರತ್ಯಯ ಅಂತ ಬಂದು ಮೂಢ ಅಲ್ಲ. ವ್ಯಾಕರಣದೇನು ಬೇಕಾದ್ರೆ ಇರಲಿ. ಮೂಢರು ಅಂತಂದರೆ ಪ್ರಜ್ಞೆ ಇಲ್ಲದವರು, ಮೋಹಕ್ಕೆ ಒಳಗಾದವರು ಅಂತ ಅರ್ಥ.